ಜೈಲಿನಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಫೋಟೋ ವೈರಲ್ ಆಗಿದ್ದಕ್ಕೂ ಅಲ್ಲಿ ಏನ್ ಮಾತಾಡ್ತಾ ಇದ್ರು ಅನ್ನುವಂತ ಪ್ರಶ್ನೆ ಅವತ್ತಿನಿಂದ ಇವತ್ತಿನವರೆಗೂ ಎಲ್ರಿಗೂ ಕೂಡ ಇದೆ. ಅಲ್ಲಿ ಆಗ್ತಿದ್ದಂತ ಮಾತುಕತೆ ಏನಿರಬಹುದು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಆ ರೌಂಡ್ ಟೇಬಲ್ ಮುಂದೆ ಕೂತು ಏನ್ ಮಾತಾಡ್ತಿದ್ರು, ಬಹಳ ಜಾಲಿಯಾಗಿ ಮಾತನಾಡ್ಕೊಂಡು ಕೂತಿದ್ರಲ್ಲ, ಅವತ್ತು ನಡೆದಂತ ಮಾತುಕತೆ ಏನ್ ಗೊತ್ತಾ? ವಿಲ್ಸನ್ ಗಾರ್ಡನ್ ನಾಗ ಜೊತೆ ಅವತ್ತು ನಡೆದಿದ್ದು ಡೀಲ ಅನ್ನೋದೊಂದು ಅನುಮಾನ ಈಗ ಹುಟ್ಕೊಳ್ತಾ ಇದೆ. ಅವತ್ತು ಡೀಲ್ ಮಾಡ್ಕೊಂಡಿದ್ರ, ಯಾವುದೋ ಒಂದು ದೊಡ್ಡ ಡೀಲಿಗೆ ಕೈ ಹಾಕಿದ್ರ? ನಾಗನ ಜೊತೆ ಅವತ್ತು ದರ್ಶನ್ ಡೀಲ್ ಬಗ್ಗೆ ಮಾತಾಡ್ತಾ ಇದ್ರ ಅನ್ನೋದು ಪ್ರಶ್ನೆ. ದೊಡ್ಡ ಮೊತ್ತಕ್ಕೆ ಇಬ್ಬರ ನಡುವೆ ಡೀಲ್ ಆಗಿತ್ತಾ ಅನ್ನೋ ಒಂದು ಅನುಮಾನ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗ್ತಾ ಇದೆ. ಇವರಿಬ್ಬರ ನಡುವೆ ಒಂದು ದೊಡ್ಡ ಮೊತ್ತಕ್ಕೆ ಏನೋ ಒಂದು ವಿಚಾರ ಡೀಲ್ ಆಗಿತ್ತಂತೆ. ಆರೋಪಿಗಳನ್ನ ನೋಡಿಕೊಳ್ಳುವಂತೆ ಅಲ್ಲಿ ಚರ್ಚೆ ನಡೆದಿತ್ತ. ಆರೋಪಿಗಳು ಏನಿದ್ರಲ್ಲ ಅವ್ರುಗಳನ್ನ ನೋಡ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಚರ್ಚೆ ನಡೆದಿತ್ತ. ಸಾಕ್ಷಿಗಳಿಗೂ ಕೂಡ ಜೈಲಿನಿಂದಲೇ ಬೆದರಿಕೆ ಹಾಕಿದ್ನ ರೌಡಿ ನಾಗ ಅನ್ನೋದೊಂದು ಅನುಮಾನ. ಜೈಲಲ್ಲೇ ಕುತ್ಕೊಂಡು ಹೊರಗಡೆ ದರ್ಶನ್ ಕೇಸ್ನಲ್ಲಿ ಸಾಕ್ಷಿ ಹೇಳಕ್ಕೆ ಹೊರಟಿದ್ದ ಅಥವಾ ಸಾಕ್ಷಿ ಹೇಳಿದ್ದ? ಸಾಕ್ಷಿಗಳಿಗೂ ಕೂಡ ಬೆದರಿಕೆಯನ್ನ ಹಾಕಲಾಗಿತ್ತ? ರೌಡಿ ನಾಗನಿಂದ ಬೆದರಿಕೆ ಬಂದಿತ್ತ? ಜೈಲಿನಲ್ಲಿ ಕುಳಿತೆ ವಿಲ್ಸನ್ ಗಾರ್ಡನ್ ನಾಗನಿಂದ ಬೆದರಿಕೆ ಹಾಕಲಾಗಿದೆ ಅನ್ನೋದೊಂದು ಅನುಮಾನ. ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ಬೆದರಿಸಿದ ನಾಗ ಅನ್ನೋದು ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಗಳನ್ನ ಹೆದರಿಸಿದ್ನ ನಾಗ ಅನ್ನೋದೊಂದು ಅನುಮಾನ ಈಗ ಎಲ್ಲ ಕಡೆಯಲ್ಲೂ ಕೂಡ ಚರ್ಚೆಯಾಗಿ ಹುಟ್ಟಾಗ್ತಾ ಇದೆ. ಸಾಕ್ಷಿ ಹೇಳದಂತೆ ವಿಲ್ಸನ್ ಗಾರ್ಡನ್ ನಾಗನಿಂದ ಆಮಿಷವನ್ನ ಒಡ್ಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತಂತೆ. ವಿಲ್ಸನ್ ಗಾರ್ಡನ್ ನಾಗ 10 ಕೊಲೆಯ ಆರೋಪಿ. ಬಹಳಷ್ಟು ಬಾರಿ ಜೈಲಿಂದ ಹೊರಗೂ ಬಂದಿದ್ದಾರೆ, ಒಳಗೂ ಹೋಗಿದ್ದಾರೆ. ಹಾಗಿದ್ರೆ ದರ್ಶನ್ ಡೀಲ್ನ ಕಹಾನಿಗೇನು? ಏನ್ ಡೀಲ್ ಕೊಟ್ಟಿರ್ಬೋದು? ಅವರಿಬ್ಬರ ನಡುವೆ ಡೀಲ್ ಆಗಿದ್ ಏನು? ಇದನ್ನ ಪಾಯಿಂಟ್ ಟು ಪಾಯಿಂಟ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ದರ್ಶನ್ ಅವತ್ತು ರೌಂಡ್ ಟೇಬಲ್ ಮೇಲೆ ಕೂತು ಮಾತನಾಡಿದ್ದು ಒಂದು ಡೀಲಿನ ಬಗ್ಗೆ. ಆ ಡೀಲ್ ಏನು ಅನ್ನೋದು ಈಗ ಎಲ್ಲ ಕಡೆಯಲ್ಲೂ ಕೂಡ ಚರ್ಚೆ ಆಗುವಂತೆ ಮಾಡಿದೆ. ನೋಡಿ, ಕೋರ್ಟ್ಗೆ ಬಂದು ಟ್ರಯಲ್ನಲ್ಲಿ ಯಾರೂ ಭಾಗ್ಯ ಆಗದಂತೆ ನೋಡಿಕೊಳ್ಳೋದು ಮೊದಲ ಡೀಲು. ಈ ಕೋರ್ಟ್ಗೆ ಬಂದು ಟ್ರಯಲ್ನಲ್ಲಿ ಯಾರೂ ಕೂಡ ಭಾಗ್ಯ ಆಗದಂತೆ ನೋಡ್ಕೊಳ್ಬೇಕು. ಇದೊಂದು ಡೀಲು ಈ ನಾಗ ಮತ್ತು ದರ್ಶನ್ ನಡುವೆ ನಡೆದಿತ್ತು ಅನ್ನೋದನ್ನ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದೆ. ಕೋರ್ಟ್ಗೆ ಬಂದು ಟ್ರಯಲ್ನಲ್ಲಿ ಯಾರು ಭಾಗ್ಯ ಆಗದಂತೆ ನೋಡ್ಕೊಳ್ಳೋದು ಮತ್ತು ದರ್ಶನ್ ಮತ್ತು ಗ್ಯಾಂಗ್ಗೆ ಜೈಲಿನಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡೋದು. ಇಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಎಲ್ಲ ವ್ಯವಸ್ಥೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ದರ್ಶನ್ ಮತ್ತು ಅವರ ಮ್ಯಾನೇಜರ್ ನಾಗರಾಜಂಗ್ ಮಾತ್ರ ಎಲ್ಲ ವ್ಯವಸ್ಥೆ ನೋಡ್ಕೊಂಡಂಗೆ ಕಾಣಿಸ್ತಾ ಇತ್ತು. ಗೊತ್ತಿಲ್ಲ, ಎಲ್ಲರದ್ದು ವ್ಯವಸ್ಥೆ ನೋಡ್ಕೋಬೇಕು ಅನ್ನೋದೊಂದು ಮಾತಾಗಿತ್ತಂತೆ. ಡಿ ಗ್ಯಾಂಗ್ ಆರೋಪಿಗಳನ್ನ ರಾಯಲ್ ಆಗಿ ನೋಡ್ಕೊಳ್ಬೇಕು ಅಂತ ನಾಗಂಗೆ ಒಂದು ದೊಡ್ಡ ಮೊತ್ತದ ಬಗ್ಗೆ ಮಾತನಾಡಿದ್ರಂತೆ ದರ್ಶನ್. ಜೈಲಿನಲ್ಲಿ ರಾಯಲ್ ಆಗಿರೋಕೆ ಅಧಿಕಾರಿಗಳ ಜೊತೆ ಡೀಲ್ ಮಾಡೋದು. ಹೇಗಿದ್ರು ಈ ನಾಗ ಬಹಳ ವರ್ಷಗಳಿಂದ ಜೈಲಿಗೆ ಪರಿಚಿತ. ಹೋಗೋದು ಬರೋದು, ಇರೋದು ಬರೋದು ಎಲ್ಲ ಆಗ್ತಾ ಇದೆ. ಹಾಗಾಗಿ ಪರಪ್ಪನ ಅಗ್ರಹಾರ ಮೂಲೆನೂ ಕೂಡ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಯಾವ ಅಧಿಕಾರಿ ಡೀಲ್ ಆಗ್ತಾರೆ, ಯಾವ ಅಧಿಕಾರಿ ಡೀಲ್ ಆಗಲ್ಲ, ಯಾವ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಮಾಡಬೇಕು, ಯಾವ ಸಂದರ್ಭದಲ್ಲಿ ಸಿಗರೇಟ್ ಹೊಡಿಬೇಕು, ಪ್ರತಿಯೊಂದು ಕೂಡ ಅವನಿಗೆ ಗೊತ್ತು. ಸೊ ಅದ್ರ ಬಗ್ಗೆ ಕೂಡ ಡೀಲ್ ಆಗಿತ್ತಂತೆ. ಇಡೀ ಗ್ಯಾಂಗ್ಗೆ ಬೇಕಾದ ಬಟ್ಟೆ, ಊಟ, ಮದ್ಯ, ಸಿಗರೇಟು ಕೊಡಿಸೋದು ಇದೇ ನಾಗ. ಅದು ಕೂಡ ಡೀಲ್ ಆಯ್ತಂತೆ. ನಮಗೆ ಬೇಕು ಅಂತ ಅನ್ನಿಸ್ದಾಗ ಸಿಗರೇಟ್ ಬೇಕೋ, ಎಣ್ಣೆ ಬೇಕೋ, ಊಟ ಬೇಕೋ, ಬಟ್ಟೆ ಬೇಕೋ, ಇವರೆಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕೋದಲ್ವಾ, 10,000 15,000 ಅಂತ, ಅದೆಲ್ಲ ಯಾವಾಗ ಬೇಕೋ ಅದ್ರ ಬಗ್ಗೆಯೂ ಕೂಡ ಡೀಲ್ ಆಗಿತ್ತಂತೆ. ಜೈಲಿನಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು, ಏನೂ ನಮಗೆ ಸಮಸ್ಯೆ ಆಗಬಾರ್ದು, ಆ ಥರ ನೀನೇ ನೋಡ್ಕೋಬೇಕು ಅಂತ ಕೂಡ ಡೀಲ್ ಆಗಿತ್ತಂತೆ. ದರ್ಶನ್ ಮಾತ್ರವಲ್ಲದೆ ಉಳಿದ ಆರೋಪಿಗಳಿಗೂ ಕೂಡ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ಈ ಡೀಲ್ನ ಪ್ರಮುಖ ಅಂಶ. ಜೈಲಿನಿಂದ ಹೊರಬರುವ ತನಕವೂ ಸಂಪೂರ್ಣ ಕೇರ್ ನೀನೇ ತಗೋಬೇಕು. ನಾವಿಲ್ಲಿಂದ ಹೊರಗೆ ಹೋಗೋ ತನಕ ನಮ್ಮ ಎಲ್ಲ ರೀತಿಯಾದಂಥ ಆಗು ಹೋಗು ವ್ಯವಸ್ಥೆ ಎಲ್ಲವನ್ನೂ ಕೂಡ ನೀನೇ ನೋಡ್ಕೋಬೇಕು. ಇದಕ್ಕೊಂದು ಇಷ್ಟು ದೊಡ್ಡ ಮಟ್ಟದ ಮೊತ್ತವನ್ನು ಕೊಡ್ತೀನಿ ಅಂತ ಹೇಳಲಾಗಿತ್ತಂತೆ. ಆರೋಪಿಗಳು ಕೋರ್ಟ್ನಲ್ಲಿ ಹೇಳಿಕೆ ನೀಡದಂತೆ ಹಣ ಸಂದಾಗ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ದರ್ಶನ್ಗೆ ಯಾರ್ಯಾರು ಮುಳುವಾಗ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಹಾಗಾಗಿ ಯಾರೂ ಸಾಕ್ಷಿ ಹೇಳಬಾರ್ದು, ಅದಕ್ಕೆ ಹಣ ಕೊಡಬೇಕು, ಅದನ್ನು ನೀನೇ ನಿಂತು ಮಾಡಬೇಕು ಅನ್ನೋದು ಕೂಡ. ನಾಗನ ಮೂಲಕ ತಿಂಗಳಿಗೆ 25,000 ಕೊಡಿಸ್ತಾ ಇದ್ರಂತೆ ದರ್ಶನ್. ಯಾರಿಗೆ ಕೊಡಿಸ್ತಾ ಇದ್ರು? ಎಲ್ಲಿಗೆ ಹೋಗ್ತಾ ಇತ್ತು?
ಸುಮಾರು 10 ಆರೋಪಿಗಳಿಗೆ 2 ತಿಂಗಳಿಂದ ಹಣ ಸಂದಾಯ ಆಗಿದೆ. ನೋಡಿ, ಇವರು ಒಳಗಡೆನೆ ಕೂತ್ಕೊಂಡು ಫೋನ್ ಪೇ, ಗೂಗಲ್ ಪೇ ಏನೇನಿದೆ ಎಲ್ಲವನ್ನೂ ಬಳಕೆ ಮಾಡಿದ್ದಾರೆ. ಸುಮಾರು 2 ತಿಂಗಳಿಂದ 10,000 ಹಣ ಹೋಗ್ತಿತ್ತು ಬೇರೆಯವರ ಅಕೌಂಟಿಗೆ. ಅದರಲ್ಲೂ ಕೂಡ ಆರೋಪಿಗಳ ಅಕೌಂಟಿಗೆ ಅಂದರೆ ಯೋಚನೆ ಮಾಡಿ ಇವರು ಏನು ಡೀಲ್ ಮಾಡ್ಕೊಂಡಿದ್ರು. ಈ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಲಾಗಿದೆ. ತಪ್ಪೇ ಮಾಡಿಲ್ಲ ಅಂತ ಅಂದಮೇಲೆ ನಾನು ತಪ್ಪು ಮಾಡಿಲ್ಲ ಸ್ವಾಮಿ, ಅದೇನಾಗುತ್ತೆ ತನಿಖೆ ನಡೆಸಿ ಅನ್ನಬೇಕು. ಈ ಕದ್ದು ಮುಚ್ಚಿ ವ್ಯವಹಾರಗಳು, ಡೀಲ್ಗಳು ಇದೆಲ್ಲ ಯಾಕೆ ಮಾಡಬೇಕಾಗಿತ್ತು? ಈಗ ಇದು ಪ್ರಶ್ನೆ. ಇದು ಕೂಡ ದರ್ಶನ್ನ ಬೇಲ್ಗೆ ಸಾಕಷ್ಟು ಸಮಸ್ಯೆ ಎದುರಾಗುವಂಥ ಸಾಧ್ಯತೆ ಇದೆ. ಈ ವಿಚಾರವನ್ನು ಕೂಡ SPP ಏನಾದರೂ ವಾದದಲ್ಲಿ ಮಂಡಿಸಿದ್ರು ಅಂದರೆ ದರ್ಶನ್ಗೆ ತೀರಾ ಕಷ್ಟಗಳಾಗೋದಂತೂ ಗ್ಯಾರಂಟಿ. ಸೊ ಈಗ ಜೈಲಿನಲ್ಲಿ ಏನೆಲ್ಲ ಮಾಡಿದ್ರು, ಏನೆಲ್ಲ ಡೀಲ್ ಆಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಹುಟ್ಟಾಕಲಾಗ್ತಾ ಇದೆ. ಈ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. 2 FIR ದಾಖಲಾಗಿದೆ. ಸಿಗರೇಟ್ ಕೊಟ್ಟೋರು ಯಾರು, ಚೇರ್ ಕೊಟ್ಟೋರು ಯಾರು, ವಿಡಿಯೋ ಕಾಲಲ್ಲಿ ಮಾತಾಡಿದ್ದು ಯಾರು, ಮೊಬೈಲ್ ಕೊಟ್ಟೋರು ಯಾರು, ಈ ತನಿಖೆ ನಡೀತಾ ಈ ಫೋನ್ ಪೇ, ಗೂಗಲ್ ಪೇ, ಹಣ ಹೋಗಿದ್ದು ಬಂದಿದ್ದು ಇದೆಲ್ಲದ್ರ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಆಗ ಒಂದೊಂದೇ ಸತ್ಯಗಳು ಹೊರಗೆ ಬರುತ್ತೆ. ಯಾರಿಗೆ ದುಡ್ಡು ಹಾಕಿದ್ರು, ಯಾವ ಕಾರಣಕ್ಕೆ ದುಡ್ಡು ಹಾಕಿದ್ರು, ಎಷ್ಟು ದಿನದಿಂದ ದುಡ್ಡು ಹಾಕಿದ್ರು, ಅವ್ರು ಯಾಕೆ ದುಡ್ಡು ತಗೊಂಡಿದ್ರು, ಯಾರ್ಯಾರು ದುಡ್ಡು ತಗೊಂಡಿದ್ರು, ಎಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ ಬಯಲಾಗುತ್ತೆ. ಸೊ ತನಿಖೆಯ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ಗೊತ್ತಾಗೋದ್ರಿಂದ ಅದು ದರ್ಶನ್ಗೆ ಸಮಸ್ಯೆ ಬಿಟ್ರೆ ಅದು ನಾಗನಿಗಾಗ್ಲಿ ಅಥವಾ ಬೇರೆ ಇನ್ಯಾರಿಗಾಗ್ಲಿ ಅತಿ ದೊಡ್ಡ ಸಮಸ್ಯೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ದರ್ಶನ್ಗಂತೂ ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ, ಬೇಲ್ಗೆ ಇನ್ನೂ ದರ್ಶನ್ ಅಪ್ಲೈ ಮಾಡಿಲ್ಲ. ಬೇಲ್ ಸಿಗಬೇಕು ಅಂತ ಅಂದರೆ ಅದಕ್ಕೆ ಕರೆಕ್ಟ್ ಆದಂಥ ಪಾಯಿಂಟ್ಸ್ ಇರಬೇಕು. SPP ಹೇಳೋದಂತೂ ಒಂದೇ, ಇವ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ಸಾಕ್ಷಿ ನಾಶ ಮಾಡ್ತಾರೆ, ಹೊರಗಡೆ ಹೋಗಿ ಸಾಕ್ಷಿ ನಾಶ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರ್ದು ಅಂತ. ಅದರಲ್ಲಿ ಈ ಥರದ್ದೇನಾದರೂ ಸಾಕ್ಷಿಗಳು ಸಿಕ್ಬಿಡ್ತು ಅಂತಂದರೆ ಈ ಮನುಷ್ಯ ಜೈಲಲ್ಲಿ ಇದ್ಕೊಂಡೇ ಸಾಕ್ಷಿ ನಾಶ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದ. ಹೊರಗಡೆ ಬಿಟ್ವಿ ಅಂತ ಅಂದರೆ ಇನ್ನೂ ಸಮಸ್ಯೆ ಆಗತ್ತೆ, ಯಾವುದೇ ಕಾರಣಕ್ಕೂ ಬಿಡೋದು ಬೇಡ ಅಂತ ಮತ್ತೂ ಕೂಡ ಕಠಿಣವಾದಂಥ ವಾದವನ್ನು ಮಂಡಿಸಲಿದ್ದಾರೆ. ಆಗ ಇದೇ ದರ್ಶನ್ಗೆ ಸಂಕಷ್ಟ ಡಬಲ್ ಆಗುತ್ತೆ. ವಿಚಾರಣೆಗೆ ಒಳಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಲಾಗಿತ್ತು. ಬರೋಬ್ಬರಿ 118ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಲಾಗಿತ್ತು. ಇನ್ನು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿಲ್ಲ. 4,000 ಪುಟಗಳ ಚಾರ್ಜ್ ಶೀಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂಥ ದರ್ಶನ್ ಈ ಕೊಲೆ ಕೇಸನ್ನ ಮುಚ್ಚಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತು ತನ್ನ ಜೊತೆಗೆ ಬಂದವರನ್ನ ರಾಯಲ್ ಆಗಿ ನೋಡ್ಕೋಬೇಕು, ಹೊರಗಡೆ ಹೆಂಗೆ ಸ್ಟೋನಿ ಬ್ರೋಕಲ್ಲಿ ಎಣ್ಣೆ ಹೊಡಿಸ್ಕೊಂಡು ಆರಾಮಾಗಿ ಕೂಲಾಗಿ ತಿನ್ನಿಸ್ಕೊಂಡು ನಾ ಹೇಳಿದ ಕೆಲಸ ಮಾಡ್ಕೊಂಡು ಇದ್ರು, ಅದೇ ತರ ಈ ಪರಪ್ಪನ ಅಗ್ರಹಾರ ಜೈಲಲ್ಲೂ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗನ್ ಜೊತೆಗೆ ಡೀಲ್ ಮಾಡ್ಕೊಂಡಿದ್ರಂತೆ. ಅದು ಇಷ್ಟು ಹಣ ಕೊಡ್ತೀನಿ ನೋಡಪ್ಪ, ನಾವಿರೋ ತನಕ ನೀನೇ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ನಮ್ಗೇನು ಸಮಸ್ಯೆ ಆಗಬಾರ್ದು, ಅಧಿಕಾರಿಗಳ ಡೀಲಿಂದ ಹಿಡಿದು ಪ್ರತಿಯೊಂದೂ ನೀನೇ ಮಾಡಬೇಕು ಅನ್ನುವಂಥ ಹಣವನ್ನು ಕೊಡಲಾಗಿತ್ತಂತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಕ್ಷಿ ನಾಶ ಮಾಡುವಂಥ ಕೆಲಸಕ್ಕೂ ಕೂಡ ಮುಂದಾಗಲಾಗಿತ್ತು. ಜೈಲಿನ ಒಳಗಡೆಯಿಂದ ಹೊರಗಡೆ 2 ತಿಂಗಳಿಂದ 10,000 ಹಣವನ್ನು ಅನೇಕರಿಗೆ ಹಾಕಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಸಾಕ್ಷಿ ಹೇಳಬಾರ್ದು, ಕೋರ್ಟಿಗೆ ಬಂದು ಸಾಕ್ಷಿ ನುಡಿಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವ ಕೆಲಸವನ್ನ ಕೂಡ ಇದೇ ನಾಗನ ಕೈಯಿಂದ ಮಾಡಿಸಲಾಗಿತ್ತಂತೆ.